ಎಸ್, ಒಂದಂತೂ ಭಾಳ ಸ್ಪಷ್ಟ. ಇವತ್ತು ಎಚ್ ವಿಶ್ವನಾಥ್ ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಮೈಸೂರಿನ ಎಂ ಪಿ ಆಗಿದ್ದರು. ಆ ನಂತರ ರಾಜೀನಾಮೆ ಕೊಟ್ಟರು, ಹುಣಸೂರಿಂದ ಸ್ಪರ್ಧೆ ಮಾಡಿದರು. 17 ಶಾಸಕರು ರಾಜೀನಾಮೆ ಕೊಟ್ಟರಲ್ಲ, ಆಗ ಸೋತರು. ನಂತರ MLC ಮಾಡಲಾಯಿತು. ಇದೀಗ ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳ್ತಾರೆ. ಆವತ್ತು 2006ರಲ್ಲಿ ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬರೋದಕ್ಕೆ ಕೂಡ ಒಂದು ಹಂತದಲ್ಲಿ ಎಚ್ ವಿಶ್ವನಾಥ್ ಅವರು ಕೂಡ ಕಾರಣ. ಯಾಕಂದರೆ ಕುರುಬ ಸಮುದಾಯ ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆ ಗುರುತಿಸ್ಕೊಂಡಿದ್ರು. ಆಮೇಲೆ ಅವರಿಬ್ಬರು ಭಾಳ ದೂರ ಆದರು. ಮಂಚನಹಳ್ಳಿ ಮಹಾದೇವ್ ಅವರಿಗೆ ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ನನಗೆ ಕೊಡಬೇಕು ಅಂತ ಹಂಗೆಲ್ಲ ಗಲಾಟೆ ಆಯ್ತು. ಅದು ಹಳೆ ವಿಚಾರ, ಬೇಡ ಬಿಡಿ. ಇದೀಗ ಕರ್ನಾಟಕ ಕಾಂಗ್ರೆಸ್ಗೆ ಡಿ ಕೆ ಶಿ ಕೊಡುಗೆ ಕಡಿಮೆ ಇದೆಯಾ ಒಂದು ಎಚ್ ವಿಶ್ವನಾಥ್ ಹೇಳ್ತಿದ್ರು. ಯಾಕಂದರೆ ಎಚ್ ವಿಶ್ವನಾಥ್ ಅವರು ಕೂಡ ಬೇಸಿಕಲಿ ಕಾಂಗ್ರೆಸ್. ಈಗ DCM ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ, ಜೊತೆಗೆ ಸ್ವಂತ ಬಲದಿಂದ ಮೇಲೆದ್ದು ಬಂದಿರೋ ನಾಯಕ. BJP ಇವರಿಗೆ ಸಾಕಷ್ಟು ಆಫರ್ಗಳನ್ನು ಕೊಟ್ಟಿತ್ತು. ಎಷ್ಟೇ ಆಫರ್ ಕೊಟ್ಟರೂ ಪಕ್ಷ ಬಿಡಲಿಲ್ಲ. ಪಕ್ಷ ಗೆಲ್ಲಿಸೋಕೆ ತನು ಮನ ಧನ ಧಾರೆ ಎಳೆದಿದ್ದಾರೆ ಅಂದರೆ ಅವ್ರು ಹೇಳ್ತರು. ಈಗ ಅನೇಕ MLAಗಳು ಗೆಲ್ಲಬೇಕು ಅಂತಂದರೆ ಲಕ್ಷ ಕೋಟಿಗಟ್ಟಲೆ ದುಡ್ಡು ಕೊಡಬೇಕಾಗತ್ತೆ. ಮುಖ್ಯಮಂತ್ರಿ ಆಗಬೇಕಾದವನು ಸುಮ್ಮನೆ ಆಗೋದಿಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಮತ್ತು ಸಿದ್ದರಾಮಯ್ಯ ಹೆಂಗೆ ಕೊಟ್ರಾ ಅಂತೇಳಿ. ಸಿದ್ದರಾಮಯ್ಯನವರು ಅವರ ಕೈಯಿಂದ ಕೊಡೋದಿಲ್ಲ. ಅವರ ಸುತ್ತಮುತ್ತ ಇರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಎಚ್ ಸಿ ಮಹದೇವಪ್ಪ, ಜಾರ್ಜು, ಜಮೀರ್ ಅಹ್ಮದ್ ಖಾನ್, ಆಮೇಲೆ ಸತೀಶ್ ಜಾರಕಿಹೊಳಿ, ಇವರ ಮೂಲಕ ಎಲೆಕ್ಷನ್ ಖರ್ಚಿಗೆ ಅವರವರ ಖರ್ಚಿಗೆ ಕೊಡ್ತಾರೆ. ಕೆಲವರಿಗೆ 50 ಲಕ್ಷ, 1 ಕೋಟಿ, 2 ಕೋಟಿ ಹೀಗೆಲ್ಲ ಹೋಗುತ್ತೆ. ಇವರು ಕೊಟ್ಟಿರ್ತಾರೆ. ಆ ದುಡ್ಡು ಕೊಟ್ಟಿರ್ತಾರಲ್ಲ, ಅವ್ರಿಗೆ ಅದು ವಾಪಸ್ ಬರಬೇಕಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ಆ ದುಡ್ಡು ಕೊಟ್ಟೋದಕ್ಕೆ ಆಗ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿನೋ ಮಗದೊಬ್ಬರೋ ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಹಾಕಿದಂಥ ಬಂಡವಾಳಕ್ಕೆ ರಿಟರ್ನ್ ಸಿಗಬೇಕಲ್ಲ. ತುಂಬ ಹಾಕಿರ್ತಾರೆ, ಎಲ್ಲ ಸೇರಿ ಒಂದು 50, 60, 70 ಕೋಟಿ ಹಾಕಿರ್ತಾರೆ ಅವರು. ಅದು ಹೆಂಗೆ ಬರುತ್ತೆ ಅಂದರೆ ಉನ್ನತ ಸ್ಥಾನಮಾನ, KPC ಅಧ್ಯಕ್ಷ ಸ್ಥಾನ, ಆಮೇಲೆ ಮುಂದೆ ಮುಖ್ಯಮಂತ್ರಿ ರೇಸು, ಹೀಗೆ. ಅದನ್ನೇ ವಿಶ್ವನಾಥ್ ಅವರು ಹೇಳಿದ್ದು. ತನು ಮನ ಧನ ಕೊಟ್ಟಿದ್ದಾರೆ. ಕಾಂಗ್ರೆಸ್ 136 ಸೀಟ್ ಗೆಲ್ಲಲು ಡಿ ಕೆ ಶಿಯೂ ಕಾರಣ, ಸಿದ್ದರಾಮಯ್ಯನೂ ಕಾರಣ, ಡಿ ಕೆ ಶಿಯೂ ಕಾರಣ. ಸಿದ್ದರಾಮಯ್ಯನೂ ಒಬ್ಬರಿಗೆ ಕೊಡೋಕ್ಕಾಗೋದಿಲ್ಲ. ಅಫ್ಕೋರ್ಸ್ ಒಬ್ಬರಿಗೆ ಅದನ್ನು ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ ಡಿ ಕೆ ಇಲ್ಲದೇ ಇದ್ರೂ ಕೂಡ ಬರ್ತಾ ಇತ್ತು ಅಂತ ನೀವು ಅಂದರೆ, ನಮ್ಮ ಪ್ರಶ್ನೆ 2018ರಲ್ಲಿ ಯಾಕೆ ಬರಲಿಲ್ಲಪ್ಪ? ಯಾರೂ ಫೋರ್ಸ್ ಇರಲಿಲ್ಲ ಸಿದ್ದರಾಮಯ್ಯ ಜೊತೆ, ಒಬ್ಬರೇ ಹೋದರು. 79, 80 ಬಂತು. ಯಾಕೆ? ಹಾಗಾಗಿ JDS ಜೊತೆ ಹೋಗಬೇಕಾಯ್ತು ಅಲ್ವಾ? ಈ ಬಾರಿ ಇಬ್ಬರು ಜೊತೆಗೆ ಹೋದರು, ಇಬ್ಬರಾಗಿ ಗೆದ್ದು ಬಂದರು. ಆಯಿತು, ನಿಮಗೆ 2.5 ವರ್ಷ, ನಮಗೆ 2.5 ವರ್ಷ. ಆಮೇಲೆ ಇದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. JDS ಬಳಿ ಇದ್ದ ಒಕ್ಕಲಿಗ ಮತ ಬ್ಯಾಂಕ್ ಸೆಳೆದರು. 6% ವೋಟ್ ಈ ಕಡೆ ಬರುತ್ತೆ JDSನದ್ದು ವಿಧಾನಸಭಾ ಚುನಾವಣೆಯಲ್ಲಿ. ಆಮೇಲೆ ಕುಮಾರಸ್ವಾಮಿ ಅದನ್ನು ವಾಪಸ್ ತಗೊಂಡೋದ್ರೆ ಬೇರೆ ವಿಚಾರ. ಗೆದ್ದ ಬಳಿಕ ಸಿದ್ದರಾಮಯ್ಯಗೆ CM ಪಟ್ಟ ಕಟ್ಟಿಬಿಟ್ರು. ಹಾಗಾಗಿ ನೀವು BJP ಮತ್ತೊಬ್ಬರು ಯಾರೇ ಹೇಳಿ ಯೋಗ್ಯತೆ ಮತ್ತೊಂದು ಡಿಶುಮ್ ಹಂಗೆಲ್ಲ ಆಗಲ್ಲ. ಡಿ ಕೆ ಶಿವಕುಮಾರ್ ಹೋದಂಥ ಟ್ರ್ಯಾಕ್ ಇದೆಯಲ್ಲ, ಭಾಳ ಅದ್ಭುತವಾಗಿದೆ. ಟ್ರ್ಯಾಕ್ ಹೈಕಮಾಂಡ್ ಹೇಳಿದ ಒಂದು ಗೆರೆ ದಾಟಲಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಹೇಳಿಕೆ ಕೊಡಲಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಆರೋಪಗಳು ಬಂದಾಗ ಸಿದ್ದರಾಮಯ್ಯನವರ ಜೊತೆ ಬಲವಾಗಿ ನಿಂತರು. ಪಕ್ಷ ಮುಖ್ಯ ಅಂದರು, ನೀವೇ ಮುಖ್ಯಮಂತ್ರಿ ಅಂತಂದರು. ಹಾಗಿದ್ರೆ ಕೆಲವರಿಗೆ ಡೌಟ್ ಬಂದಿರ್ಬೋದು, ಹಾಗಿದ್ರೆ ನಾಟಕ ಮಾಡ್ತಾ ಇದ್ದಾರಾ, ಬೆನ್ನೆಯಿಂದ ನಿಂತ್ಕೊಂಡು ನಾಟಕ ಮಾಡ್ತಾ ಇದ್ದಾರಾ? ಅಲ್ಲ, ಮಾಡಬೇಕಾಗತ್ತೆ, ಇಲ್ಲ ಅಂತಲ್ಲ. ಅಂದರೆ CM ಸಿದ್ದರಾಮಯ್ಯನವರು ಯಾವುದೋ ಒಂದು ಹೊಂಡಕ್ಕೆ ಬಿದ್ದಿದ್ದಾರೆ, ನಾನು ತಳ್ಳಿಬಿಡ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ಹಂಗಿಲ್ಲ ಅವ್ರಿಗೆ. ಆ ಥರ ಇಲ್ಲಪ್ಪ. ಬೆಳ್ಳಿ ತಟ್ಟೆಯಲ್ಲಿ ವೀಳ್ಯ ಇಟ್ಟೇ ಮುಖ್ಯಮಂತ್ರಿ ಆಗು, ಇದು ಡಿ ಕೆ ಶಿವ್. ಹಾಗಂತ ಸತೀಶ್ ಜಾರಕಿಹೊಳಿ ಅವರಿಗೆಲ್ಲ ಗೊತ್ತಿಲ್ವ? ಅದು ಗೊತ್ತು. ಅವ್ರು ಆಗಬೇಕು, ಬೇಡ ಅಂತಾರ? ಬೇಡ ಅನ್ನಲ್ಲ ಅವರು. ಅವ್ರು ಕೇಳ್ತಿರೋದು ಸಿದ್ದರಾಮಯ್ಯ 5 ವರ್ಷ ಇದ್ದರೆ ನಾವು ಸೇಫ್, ಆಮೇಲೆ ನಾವು ನೋಡ್ಕೋತೀವಿ. ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದು ಹೋಗೋದಿದ್ದರೆ ನಮ್ಮನ್ನು ನೋಡ್ಕೊಳ್ಳಿ. ಹಾಗಾಗಿ ನಾವು 40 ಜನ 50 ಜನ ಅಂತ ಅವರೊಂದು ಒಂದು 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 ಆಟದಲ್ಲಿ ಎಲ್ಲವೂ ನಡೆಯುತ್ತೆ. ಭಯಪಡಿಸೋದು, ಚೆಕ್ ಮೇಟ್ ಇಡೋದು, ಚೆಕ್ ಅಂತ ಹೇಳೋದು, ಭಯಪಡಿಸೋದು, ಹಿಡ್ದಾ ಇದೆ ನೋಡು ಅಂತ. ಅವರು ಅಲ್ಲಿ ಮಾಡ್ತಾಯಿದ್ರೆ
ಡಿ ಕೆ ಇನ್ನೊಂದು ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಏನು ಮಾಡಬೇಕು ನನಗೆ ಗೊತ್ತಿದೆ ಅಂತೇಳಿ. ಹಾಗಾಗಿ ನೀವೆಷ್ಟೇ ಹೇಳಿ ಡಿ ಕೆ ಶಿವಕುಮಾರ್ ಒಂದಂತೂ ಭಾಳ ಸ್ಪಷ್ಟವಾಗಿ ಅಂದ್ಕೊಂಡಿದ್ದಾರೆ, ಸಿದ್ದರಾಮಯ್ಯನ ಬಳಿಕ ನಾನು ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಅನ್ನುವಂಥದ್ದು. ಓಕೆ, ಎಸ್, ಒಂದಂತೂ ಭಾಳ ಸ್ಪಷ್ಟ. ಇವತ್ತು ಎಚ್ ವಿಶ್ವನಾಥ್ ಮೊದಲು ಕಾಂಗ್ರೆಸ್ಸಲ್ಲಿದ್ದರು, ಮೈಸೂರಿನ MP ಆಗಿದ್ದರು, ಆ ನಂತರ ರಾಜೀನಾಮೆ ಕೊಟ್ಟರು, ಹುಣಸೂರಿಂದ ಸ್ಪರ್ಧೆ ಮಾಡಿದರು, 17 ಶಾಸಕರು ರಾಜೀನಾಮೆ ಕೊಟ್ಟರಲ್ಲ, ಆಗ ಸೋತರು, ನಂತರ MLC ಮಾಡಲಾಯಿತು. ಇದೀಗ ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳ್ತಾರೆ. ಆವತ್ತು 2006ರಲ್ಲಿ ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬರೋದಕ್ಕೆ ಕೂಡ ಒಂದು ಹಂತದಲ್ಲಿ ಎಚ್ ವಿಶ್ವನಾಥ್ ಅವರು ಕೂಡ ಕಾರಣ. ಯಾಕಂದರೆ ಕುರುಬ ಸಮುದಾಯ ಅನ್ನೋ ಕಾರಣಕ್ಕಾಗಿ ಅವ್ರ ಜೊತೆ ಗುರುತಿಸ್ಕೊಂಡಿದ್ರು. ಆಮೇಲೆ ಅವರಿಬ್ಬರು ಭಾಳ ದೂರ ಆದರು. ಮಂಚನಹಳ್ಳಿ ಮಹಾದೇವ್ ಅವರಿಗೆ ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ನನಗೆ ಕೊಡಬೇಕು ಅಂತ ಹಂಗೆಲ್ಲ ಗಲಾಟೆ ಆಯ್ತು. ಅದು ಹಳೆ ವಿಚಾರ, ಬೇಡ ಬಿಡಿ. ಇದೀಗ ಕರ್ನಾಟಕ ಕಾಂಗ್ರೆಸ್ಗೆ DKC ಕೊಡುಗೆ ಕಡಿಮೆ ಇದೆಯಾ? ಒಂದು ಎಚ್ ವಿಶ್ವನಾಥ್ ಹೇಳ್ತಿದ್ರು. ಯಾಕಂದರೆ ಎಚ್ ವಿಶ್ವನಾಥ್ ಅವರು ಕೂಡ ಬೇಸಿಕಲಿ ಕಾಂಗ್ರೆಸ್. ಈಗ DCM ಡಿ ಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ, ಜೊತೆಗೆ ಸ್ವಂತ ಬಲದಿಂದ ಮೇಲೆದ್ದು ಬಂದಿರೋ ನಾಯಕ. BJP ಇವರಿಗೆ ಸಾಕಷ್ಟು ಆಫರ್ಗಳನ್ನು ಕೊಟ್ಟಿತ್ತು. ಎಷ್ಟೇ ಆಫರ್ ಕೊಟ್ಟರೂ ಪಕ್ಷ ಬಿಡಲಿಲ್ಲ. ಪಕ್ಷ ಗೆಲ್ಲಿಸೋಕೆ ತನು ಮನ ಧನ ಧಾರೆ ಎಳೆದಿದ್ದಾರೆ. ಅಂದರೆ ಅವ್ರು ಹೇಳ್ತರು, ಈಗ ಅನೇಕ MLAಗಳು ಗೆಲ್ಲಬೇಕು ಅಂತಂದರೆ ಲಕ್ಷ ಕೋಟಿಗಟ್ಟಲೆ ದುಡ್ಡು ಕೊಡಬೇಕಾಗತ್ತೆ. ಮುಖ್ಯಮಂತ್ರಿ ಆಗಬೇಕಾದವನು ಸುಮ್ಮನೆ ಆಗೋದಿಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಮತ್ತು ಸಿದ್ದರಾಮಯ್ಯ ಹೆಂಗೆ ಕೊಟ್ರಾ ಅಂತೇಳಿ. ಸಿದ್ದರಾಮಯ್ಯನವರು ಅವರ ಕೈಯಿಂದ ಕೊಡೋದಿಲ್ಲ. ಅವರು ಸುತ್ತಮುತ್ತ ಇರ್ತಾರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಎಚ್ ಸಿ ಮಹದೇವಪ್ಪ, ಜಾರ್ಜು, ಜಮೀರ್ ಅಹ್ಮದ್ ಖಾನ್, ಆಮೇಲೆ ಸತೀಶ್ ಜಾರಕಿಹೊಳಿ, ಇವರ ಮೂಲಕ ಎಲೆಕ್ಷನ್ ಖರ್ಚಿಗೆ ಅವರವರ ಖರ್ಚಿಗೆ ಕೊಡ್ತಾರೆ. ಕೆಲವರಿಗೆ 50 ಲಕ್ಷ, 1 ಕೋಟಿ, 2 ಕೋಟಿ ಹೀಗೆಲ್ಲ ಹೋಗುತ್ತೆ. ಇವರು ಕೊಟ್ಟಿರ್ತಾರೆ. ಆ ದುಡ್ಡು ಕೊಟ್ಟಿರ್ತಾರಲ್ಲ, ಅವ್ರಿಗೆ ಅದು ವಾಪಸ್ ಬರಬೇಕಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ಆ ದುಡ್ಡು ಕೊಟ್ಟೋದಕ್ಕೆ ಆಗ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿನೋ ಮಗದೊಬ್ಬರೋ ಯಾಕೆ ಹೇಳ್ತಾರೆ ಅಂತಂದರೆ, ನಾವು ಹಾಕಿದಂಥ ಬಂಡವಾಳಕ್ಕೆ ರಿಟರ್ನ್ ಸಿಗಬೇಕಲ್ಲ. ತುಂಬ ಹಾಕಿರ್ತಾರೆ, ಎಲ್ಲ ಸೇರಿ ಒಂದು 50, 60, 70 ಕೋಟಿ ಹಾಕಿರ್ತಾರೆ ಅವರು. ಅದು ಹೆಂಗೆ ಬರುತ್ತೆ ಅಂದರೆ ಉನ್ನತ ಸ್ಥಾನಮಾನ, KPC ಅಧ್ಯಕ್ಷ ಸ್ಥಾನ, ಆಮೇಲೆ ಮುಂದೆ ಮುಖ್ಯಮಂತ್ರಿ ರೇಸು, ಹೀಗೆ. ಅದನ್ನೇ ವಿಶ್ವನಾಥ್ ಅವರು ಹೇಳಿದ್ದು. ತನು ಮನ ಧನ ಕೊಟ್ಟಿದ್ದಾರೆ. ಕಾಂಗ್ರೆಸ್ 136 ಸೀಟ್ ಗೆಲ್ಲಲು DKCಯೂ ಕಾರಣ, ಸಿದ್ದರಾಮಯ್ಯನೂ ಕಾರಣ, DKCಯೂ ಕಾರಣ. ಸಿದ್ದರಾಮಯ್ಯನೂ ಒಬ್ಬರಿಗೆ ಕೊಡೋಕ್ಕಾಗೋದಿಲ್ಲ. ಅಫ್ಕೋರ್ಸ್ ಒಬ್ಬರಿಗೆ ಅದನ್ನು ಕೊಡೋಕ್ಕಾಗಲ್ಲ. ಯಾಕೆ ಕೊಡೋಕ್ಕಾಗಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ DK ಇಲ್ಲದೇ ಇದ್ರೂ ಕೂಡ ಬರ್ತಾಯಿತ್ತು ಅಂತ ನೀವು ಅಂದರೆ, ನಮ್ಮ ಪ್ರಶ್ನೆ, ಒಂದು 2018ರಲ್ಲಿ ಯಾಕೆ ಬರಲಿಲ್ಲಪ್ಪ? ಯಾರು ಫೋರ್ಸ್ ಇರಲಿಲ್ಲ ಸಿದ್ದರಾಮಯ್ಯ ಜೊತೆ, ಒಬ್ಬರೇ ಹೋದರು. 79, 80 ಬಂತು. ಯಾಕೆ? ಹಾಗಾಗಿ JDS ಜೊತೆ ಹೋಗಬೇಕಾಯ್ತು ಅಲ್ವಾ? ಈ ಬಾರಿ ಇಬ್ಬರು ಜೊತೆಗೆ ಹೋದರು, ಇಬ್ಬರಾಗಿ ಗೆದ್ದು ಬಂದರು. ಆಯಿತು, ನಿಮಗೆ 2.5 ವರ್ಷ, ನಮಗೆ 2.5 ವರ್ಷ. ಆಮೇಲೆ ಇದೊಂದು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. JDS ಬಳಿ ಇದ್ದ ಒಕ್ಕಲಿಗ ಮತ ಬ್ಯಾಂಕ್ ಸೆಳೆದರು. 6% ವೋಟ್ ಈ ಕಡೆ ಬರುತ್ತೆ JDSನದ್ದು ವಿಧಾನಸಭಾ ಚುನಾವಣೆಯಲ್ಲಿ. ಆಮೇಲೆ ಕುಮಾರಸ್ವಾಮಿ ಅದನ್ನು ವಾಪಸ್ ತಗೊಂಡೋದ್ರೆ ಬೇರೆ ವಿಚಾರ. ಗೆದ್ದ ಬಳಿಕ ಸಿದ್ದರಾಮಯ್ಯಗೆ CM ಪಟ್ಟ ಕಟ್ಟಿಬಿಟ್ರು. ಹಾಗಾಗಿ ನೀವು BJP ಮತ್ತೊಬ್ಬರು ಯಾರೇ ಹೇಳಿ ಯೋಗ್ಯತೆ ಮತ್ತೊಂದು ಡಿಶುಮ್ ಹಂಗೆಲ್ಲ ಆಗಲ್ಲ. DK ಶಿವಕುಮಾರ್ ಹೋದಂಥ ಟ್ರ್ಯಾಕ್ ಇದೆಯಲ್ಲ, ಭಾಳ ಅದ್ಭುತವಾಗಿದೆ. ಟ್ರ್ಯಾಕ್ ಹೈಕಮಾಂಡ್ ಹೇಳಿದ್ದ ಒಂದು ಗೆರೆ ದಾಟಲಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಹೇಳಿಕೆ ಕೊಡಲಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಆರೋಪಗಳು ಬಂದಾಗ ಸಿದ್ದರಾಮಯ್ಯನವರ ಜೊತೆ ಬಲವಾಗಿ ನಿಂತರು. ಪಕ್ಷ ಮುಖ್ಯ ಅಂದರು, ನೀವೇ ಮುಖ್ಯಮಂತ್ರಿ ಅಂತಂದರು. ಹಾಗಿದ್ರೆ ಕೆಲವರಿಗೆ ಡೌಟ್ ಬಂದಿರ್ಬೋದು, ಹಾಗಿದ್ರೆ ನಾಟಕ ಮಾಡ್ತಾ ಇದ್ದಾರಾ, ಬೆನ್ನೆಯಿಂದ ನಿಂತ್ಕೊಂಡು ನಾಟಕ ಮಾಡ್ತಾ ಇದ್ದಾರಾ? ಅಲ್ಲ, ಮಾಡಬೇಕಾಗತ್ತೆ, ಇಲ್ಲ ಅಂತಲ್ಲ. ಅಂದರೆ CM ಸಿದ್ದರಾಮಯ್ಯನವರು ಯಾವುದೋ ಒಂದು ಹೊಂಡಕ್ಕೆ ಬಿದ್ದಿದ್ದಾರೆ, ನಾನು ತಳ್ಳಿಬಿಡ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ಹಂಗಿಲ್ಲ ಅವ್ರಿಗೆ. ಆ ಥರ ಇಲ್ಲಪ್ಪ. ಬೆಳ್ಳಿ ತಟ್ಟೆಯಲ್ಲಿ ವೀಳ್ಯ ಇಟ್ಟೇ ಮುಖ್ಯಮಂತ್ರಿ ಆಗು, ಇದು DK ಹಾಗಂತ ಸತೀಶ್ ಜಾರಕಿಹೊಳಿ ಅವರಿಗೆಲ್ಲ ಗೊತ್ತಿಲ್ವ? ಅದು ಗೊತ್ತು. ಅವ್ರು ಆಗಬೇಕು ಬೇಡ ಅಂತಾರ? ಬೇಡ ಅನ್ನಲ್ಲ ಅವರು. ಅವ್ರು ಕೇಳ್ತಿರೋದು
ಸಿದ್ದರಾಮಯ್ಯ 5 ವರ್ಷ ಇದ್ದರೆ ನಾವು ಸೇಫ್, ಆಮೇಲೆ ನಾವು ನೋಡ್ಕೋತೀವಿ. ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿದು ಹೋಗೋದಿದ್ದರೆ ನಮ್ಮನ್ನು ನೋಡ್ಕೊಳ್ಳಿ. ಹಾಗಾಗಿ ನಾವು 40 ಜನ 50 ಜನ ಅಂತ ಅವರೊಂದು ಒಂದು 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 ಆಟದಲ್ಲಿ ಎಲ್ಲವೂ ನಡೆಯುತ್ತೆ. ಭಯಪಡಿಸೋದು, ಚೆಕ್ ಮೇಟ್ ಇಡೋದು, ಚೆಕ್ ಅಂತ ಹೇಳೋದು, ಭಯಪಡಿಸೋದು, ಇಡ್ತಾ ಇದ್ದೀನಿ ನೋಡು ಅಂತ. ಅವರು ಅಲ್ಲಿ ಮಾಡ್ತಾ ಇದ್ದರೆ ಡಿ ಕೆ ಇನ್ನೊಂದು ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಏನು ಮಾಡಬೇಕು ನನಗೆ ಗೊತ್ತಿದೆ ಅಂತ. ಹಾಗಾಗಿ ನೀವೆಷ್ಟೇ ಹೇಳಿ ಡಿ ಕೆ ಶಿವಕುಮಾರ್ ಒಂದಂತೂ ಭಾಳ ಸ್ಪಷ್ಟವಾಗಿ ಅಂದ್ಕೊಂಡಿದ್ದಾರೆ, ಸಿದ್ದರಾಮಯ್ಯನ ಬಳಿಕ ನಾನು ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಅನ್ನುವಂಥದ್ದು. ಓಕೆ.